ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಒಂದೆರಡು ಬಟ್ಲಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ನೀರು ಹಾಕಿ ಒಂದ್ಸಲ ಚೆನ್ನಾಗಿ ತೊಳೆದು ನೀರು ಬಗ್ಗಿಸ್ಬಿಟ್ಟು ಇಟ್ಕೊಳ್ಳೋಣ. ಇದು ತೊಳೆದು ಇಟ್ಕೊಂಡೆ ಅದು ಕಡಿಮೆ ಆಗ್ಬೋದು ಅನಿಸಿ ಇನ್ನೂ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 3-4 ಬಟ್ಲಷ್ಟು ಪೇಪರ್ ಅವಲಕ್ಕಿನ ಇದು ಪೇಪರ್ ಅವಲಕ್ಕಿನೇ ಹಾಕ್ಕೋಬೇಕು. ತೊಳೆದು ಬಗ್ಗಿಸಿ ಒಂದು 5-10 ನಿಮಿಷ ಒಂದು ಕಡೆ ಇಡೋಣ. ಈಗ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಎಲೆಕೋಸು ತುರಿದು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಅಥವಾ ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಒಂದು ಸೊಪ್ಪು ಸ್ವಲ್ಪ ಇಟ್ಕೋಬಹುದು. ಮತ್ತು ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದಾದ್ಮೇಲೆ ಒಂದು ಸ್ವಲ್ಪ ಅರ್ಧ ಮಾತ್ರ ಬೇಯಿಸ್ಕೊಂಡ್ರೆ ಸಾಕು. ಪೂರ್ತಿ ಮೆತ್ತಗಾಗಬೇಕು ಅಂತ ಏನಿಲ್ಲ. ಒಂದು ಸುತ್ತಾದಮೇಲೆ ಕ್ಯಾರೆಟ್ ಹಾಕೋಣ. ಈಗ ಒಂದಾದ್ಮೇಲೆ ಒಂದು ಹಾಕಿ ಹುರ್ಕೊಂಡಿದ್ದೀನಿ, ಒಂದು ಅರ್ಧ ಮೆತ್ತಗಾಗುವಷ್ಟು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರೋಣ. ಉಪ್ಪು ಹಾಕಿ ಕಲಸಿರೋಣ. ಇದು ಬಾಣಲೆ ಬಿಸಿಗೆ ಇನ್ನೊಂದು ಸ್ವಲ್ಪ ಮೆತ್ತಗಾಗುತ್ತೆ. ಈಗ ನಾವು ತೊಳೆದಿಟ್ಕೊಂಡಿರೋ ಅವಲಕ್ಕಿಗೆ 1-2 ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಸ್ವಲ್ಪ ಮೆಣಸು ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅರಿಶಿನ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಕಸೂರಿ ಮೇಥಿನ 2 ಅಂಗೈಯಲ್ಲಿ ಹೊಸಕಿದ್ರೆ ಈ ಥರ ಕಡ್ಡಿ ಸಪ್ರೇಟ್ ಆಗುತ್ತೆ. ಕಡ್ಡಿ ತೆಗ್ಯೋಕ್ಕೆ ಈಸಿ ಆಗುತ್ತೆ. ಈ ಥರ ಕಡ್ಡಿ ತೆಗೆದ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ನಾವು ನಾದಿರೋ ಹಿಟ್ಟನ್ನು ಈ ರೀತಿ ಸ್ಕ್ವೈರು ಅಥವಾ ರೌಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು 1/4 ಇಂಚ್ಗಿಂತ ಸ್ವಲ್ಪ ದಪ್ಪಕ್ಕೆ ತಟ್ಕೊಂಡು ಇಟ್ಕೊಂಡಿರೋಣ. ಈಗ ಕಾದಿರೋ ಹೆಂಚಿನ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಈಗ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ರೋಸ್ಟ್ ಆಗಲಿದ್ದು ಪೂರ್ತಿ ಹಿಟ್ಟನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಉಂಡೆ ಇಲ್ಲಿದೆ, ಒಂದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಈಗ ತಿರುವು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಅದಕ್ಕೆ ಆ ತರಕಾರಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಭಾಗನ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಸೈಡ್ಗೆ ಪಿಜ್ಜಾ ಸಾಸು ಅಥವಾ ಕೆಚಪ್ಪು ಸಾಸು ಯಾವ್ದು ಬೇಕಾದರೂ ಹಾಕೋಬಹುದು. ಇನ್ನೊಂದು ಸೈಡಿಗೆ ತರಕಾರಿ ಇಟ್ಕೊಂಡಿರ್ತೀವಿ. ಆ ತರಕಾರಿಗೆ ಒಂದು ಸ್ವಲ್ಪ ಒರಿಗಾನೋ ಇದ್ರ ಮೇಲಾದರೂ ಹಾಕ್ಕೋಬೋದು, ಇದ್ರ ಮೇಲಾದರೂ ಹಾಕ್ಕೋಬೋದು. ಸ್ವಲ್ಪ ಒರಿಗಾನೋ ಹಾಕ್ಕೋಬೇಕು. ಇದನ್ನು ಇದ್ರ ಮೇಲೆ ಹೀಗೆ ಹಾಕ್ಕೊಂಡು ಈಗ ಇಲ್ಲಿ ಒಂದು ಕಟ್ ಮಾಡಿಕೊಂಡ್ರೆ ಚಿಕ್ಕದಾಗಿರುತ್ತೆ, ನಮಗೆ ತಿರುಗಿ ಹಾಕೋಕ್ಕೆ ಸುಲಭ ಆಗುತ್ತೆ. ಪನ್ನೀರ್ ಅಥವಾ ಚೀಸನ್ನು ಮೇಲೆ ಉದುರಿಸಿದ್ದೀನಿ. ಈಗ 1 ನಿಮಿಷ ಮುಚ್ಚಿಡೋಣ. ಸಣ್ಣ ಉರಿ ಮಾಡಿ 1 ನಿಮಿಷ ಆದಮೇಲೆ ಒಲೆ ಆರಿಸ್ಬಿಡ್ಬಹುದು. ಅದರ ಒಂದು ಸ್ವಲ್ಪ ಹೊತ್ತು ಹಾಗೆ ಇರಲಿ. ಇವಾಗ ಆಗಿದೆ. ಈ ತರಕಾರಿ ಮೇಲೆ ಅಥವಾ ಈ ಪನ್ನೀರ್ ಮೇಲೆ ಅಥವಾ ಚೀಸ್ ಮೇಲೆ ಮತ್ತೆ ಮೆಣಸಿನ ಪುಡಿ ಉದುರಿಸ್ಬಹುದು. ಮತ್ತು ಸ್ವಲ್ಪ ಕೆಚಪ್ ಕೂಡ ಹಾಕ್ಕೋಬಹುದು. ಈಗ ಸವಿಯೋದಕ್ಕೆ ಸಿದ್ಧವಾಗಿದೆ.